ಯಾವ ಗನ್ನಿಂದ ಬುಲೆಟ್ ಬಂತು ಅಂತ ಗೊತ್ತಿಲ್ಲಂತೆ. ನಮ್ಮ ಹತ್ರ ಮೊಬೈಲ್ ಇದೆ ಎಲ್ಲಿ ಇದು ಅಲ್ಲ, ಅದಲ್ಲಿ ಡೈರೆಕ್ಟ್ ಆಗಿ ಗುಂಡಾರಿಸ್ತಾ ಇದ್ದಾರೆ. ವಿಡಿಯೋ ಇದೆ ಮಾಧ್ಯಮದವ್ರ ಹತ್ರ, ನಿಮ್ಮ ಹತ್ರ ನಮ್ಗಿಂತ ಮುಂಚೆಯಿಂದ ಇದೆ ನಿಮ್ಮ ಹತ್ರ. ಮಾಧ್ಯಮದಲ್ಲಿ ಬಂದು ಡೈರೆಕ್ಟ್ ಆಗಿ ಗುರಿ ಮಾಡ್ಕೊಂಡು ಆಗ್ತಾ ಇದ್ದಾರೆ. ಒಳ್ಳೆ ಪಟಾಕಿ, ಹಾ ನೋಡಿದ್ದೀರಲ್ಲ, ಹಾ ಪಟಾಕಿ ಸಿಡಿದಂಗೆ ಸಿಡ್ತಾ ಇದೆ. ಪಟಾಕಿ ನೋಡಿ, ಸೌಂಡ್ ಬರ್ತಾ ಇದೆ, ಪಟಾಕಿ ಸಿಡಿದಂಗೆ ಸಿಡಿತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಅಲ್ಲ, ಅದ್ರ ಮೇಲೆ ಇದೆ ನೋಡಿ, ಗನ್ಗಳು ಬಹಳ. ಇಷ್ಟಾದರೂ ಸರ್ಕಾರ ಗನ್ಗಳು ಮಾತ್ರ ಅವ್ರನ್ನ ತಗೊಂಡಿದ್ದಾರೆ. ಸೌಂಡ್ ದೀಪಾವಳಿ ಪಟಾಕಿ, ಇದು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ. ಶ್ರೀರಾಮುಲು ಅವ್ರು ಏನಾನ ಬಂದಿಲ್ಲ ಅಂದಿದ್ರೆ ಅವತ್ತು ಇನ್ನಷ್ಟು ದೊಡ್ಡ ಗಲಾಟೆ ಆಗಿರೋದು, ಇನ್ನಷ್ಟು ಸಾವು ನೋವುಗಳಾಗಿರೋದು. ಈಗಾಗಲೇ ಮೊನ್ನೆ ಸೋಮಣ್ಣ ಅವರು ಹೇಳಿದ್ದಾರೆ. ಈ ಘಟನೆಯನ್ನ ನಡೆದ ತಕ್ಷಣ ಗೃಹ ಸಚಿವರು ಯಾರಿಗೆ ಫೋನ್ ಮಾಡಬೇಕಾಯಿತು? ಯಾರ ಮೇಲೆ ಗುಂಡಾರಿಸಿದಾರೋ ಅವ್ರಿಗೆ ಫೋನ್ ಮಾಡ್ಬೇಕಾಯ್ತು. ಏನಾನ ಅಪಾಯ ಆಗಿದೆಯಾ, ಏನಾನ ತೊಂದರೆ ಆಗಿದೆಯಾ, ನಿಮ್ಗೆ ಸೆಕ್ಯೂರಿಟಿ ಬೇಕಾ, ಏನಾನ ಆಸ್ಪತ್ರೆಗೆ ಮಾಡ್ಬೇಕಾಯ್ತು. ಮಾಡಿದಾರ? ಯಾರಿಗೆ ಮಾಡಿದ್ದಾರೆ? ಅಪರಾಧಿಗೆ ಮಾಡಿದ್ದಾರೆ ಫೋನ್. ಇದು ಕರ್ನಾಟಕದ ಕಾನೂನು. ಯಾರು ಅಫೆನ್ಸ್ ಮಾಡಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಗೃಹ ಸಚಿವರು ವಿಚಾರಣೆ ಮಾಡೋದು. ಕಳ್ಳರೆ ಪೊಲೀಸ್ ಕಳ್ಳರ ಔಟವ್ರು. ಈಗ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಳ್ಳೆ ಪೊಲೀಸರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈ ಟ್ರಾನ್ಸ್ಫರ್ ದಂಧೆಯಲ್ಲಿ ದುಡ್ಡು ತಗೊಂಡು ಹಣ ತಗೊಂಡು ಎಲ್ಲ ಕಡೆ ಈ ಪೋಸ್ಟಿಂಗ್ ಕೊಡ್ತಾ ಇದಾರಲ್ಲ, ಅದರ ಪ್ರತಿಫಲನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇದೊಂದು ಬೆಚ್ಚಿ ಬೀಳುವಂತ ಸಂಗತಿ. ಇಡೀ ರಾಜ್ಯ ಏನು ಈ ತರ ಕರ್ನಾಟಕ ನಾವು ನೋಡಿದ್ರ? ಮೊದಲೆಲ್ಲ ಮಾಧ್ಯಮದಲ್ಲಿ ನೀವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಹಾಕಿದ್ರಿ, ಆಂಧ್ರ ಪಾಲಿಟಿಕ್ಸ್ ಅಲ್ಲಿ ಹಿಂಗೆ ನಡೀತಾ ಇತ್ತು. ಆಂಧ್ರದಲ್ಲಿ ಈಗ ಇಲ್ಲೇ ಇಲ್ಲ, ಎಲ್ಲ ಸೈಲೆಂಟ್ ಆರ್ಡರ್, ಅವ್ರ ಮನೆ ನೋಡ್ಕೊಂಡಿದ್ದಾರೆ. ಇಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಂದ್ರೆ ಈ ಸರ್ಕಾರ ಗೂಂಡಾ ರಾಜ್ಯ ಮಾಡಕ್ಕೆ ಹೊರಟಿದೆ. ಗೂಂಡಾ ರಾಜ್ಯ ಇದೊಂದು ರೀತಿ ಗೂಂಡಾ ರಾಜ್ಯ. ಇವೆಲ್ಲ ಬಹಳ ದಿನ ನಡೆಯಲ್ಲ. ನಾನು ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇವೆಲ್ಲ ಬಹಳ ದಿನ ನಡೆಯಲ್ಲ. ಇರೋದು 2 ವರ್ಷ, ಓನ್ಲಿ 2 years. ನೀವೇನೇನು ಪಾಪ ಮಾಡಿದಿರೋ ಅದಕ್ಕೆಲ್ಲ ಪ್ರಾಶ್ಚಿತ್ತ ಪಡುವಂತ ಕಾಲ ಬಂದೇ ಬರ್ತೈತೆ ನಿಮ್ಗೆ.